ಶರಣೆಂದು ಸ್ಥಿರವಾಗಿ ಶರಣು ಮಾಡುತ್ತಿರುವಾಗ ನೋಡಿದರೆ ನೋಡಿದ ಹಾಗೆ ಉಬ್ಬಿಸಿಕೊಂಡು ಹೋಗುತ್ತಿರಲ್ಲ ಮಗನೇ, ಅಲ್ಲೇ ನೀನು ಶರಣೆಂದು ಲೇ ಶ್ರೀಮಂತ, ನಿನ್ನನ್ನು ನೋಡಿ ಶರಣಾರ್ಥಿ ಎಂದು ಮಾತ್ರಕ್ಕೆ ಒಂದು ಶರಣು ಹೆಚ್ಚಾಯಿತೆಂದು ತನ್ನ ಬಲ ತೊಡಿಯ ಚರ್ಮವನ್ನು ಸುಲಿದು ಬಸವಣ್ಣನವರ ಪಾದರಕ್ಷೆಯನ್ನಾಗಿ ಮಾಡಿ ಆಶ್ರಮ ತನಗೆ ತಲೆ ಮೇಲೆ ಹೊತ್ತುಕೊಂಡು ಬಂದು ಭಕ್ತಿಯಿಂದ ಬಸವಣ್ಣನವರ ಪಾದಕ್ಕೆ ಅರ್ಪಿಸಿದ ಆ ಮಾದಾರ ಹರಳಯ್ಯನ ಅಥವಾ ನನ್ನ ಮಗನಿಗೆ 16 ವರ್ಷ ಆಯ್ಸು ಎಂದು ಗೊತ್ತಾಗಿ ಮನದಲ್ಲಿ ದುಃಖ ಪಡುತ್ತಿದ್ದ ಆ ತಂದೆಯ ದುಃಖವನ್ನು ನೋಡಿ ಆ ತಾಯಿಗೆ ಕಾಡಿ ಬೇಡಿ ಆ ವಿಷಯವನ್ನು ತಿಳಿದುಕೊಂಡು ಬಂದು ಆ ಶಿವನಿಗೆ ಸವಾಲಾಕಿ ತಪಸ್ಸನ್ನು ಮಾಡಿ 16 ವರ್ಷ ಆಯುಸನ್ನು ಕಳೆದು 101 ಆಯುಸು ಪಡೆದುಕೊಂಡನಲ್ಲ ನನ್ನ ತಂದೆ ಭಕ್ತ ಮಾರ್ಕಾಂಡಯ್ಯನ ಅಥವಾ ಬರಗಾಲದ ಭೂಮಿಯಲ್ಲಿ ಬಂಗಾರದ ಪೆಟ್ಟಿಗೆ ಕಂಡರು ಕೊಳ್ಳದೆ ದೀನ ದಲಿತರಿಗೆ ದಾನ ಧರ್ಮ ಮಾಡಿ ಇಡೀ ದೇಶ ಸಂಚಾರ ಮಾಡುತ್ತಾ ಇಡೀ ನಾಡಿಗೆ ಶಾಂತಿ ತಾರಿದನಲ್ಲ ನನ್ನ ತಂದೆ ಭಕ್ತ ಕನಕದಾಸನ ಹೋಮದ ಹೊಗೆ ಹಾಕಿ ಭಕ್ತಿಯಿಂದ ತಪಸ್ಸನ್ನು ಮಾಡುತ್ತಿರುವಾಗ ಸಾಕ್ಷಾತ್ ಶಿವ ಪಾರ್ವತಿ ದರೆಗಿಳಿದು ಬಂದು ಏನು ಬರಬೇಕು ಎಂದು ಕೇಳಿದಾಗ ನನ್ನ ಮಕ್ಕಳಿಗೆ ಏನು ಬೇಡ, ಭಕ್ತರಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡು ಎಂದು ಕೇಳಿಕೊಂಡನಲ್ಲ ನನ್ನ ತಂದೆ ಮಹಿಮಾಂತಕ ಮಾಳಿಂಗ ರಾಯಣ್ಣನ. ಲೇ ಅಂತ ಶಿವಶರಣರ ಪಾದಕ್ಕೆ ಶಿರಬಾಗುತ್ತೇನೆ ವಿನಃ ನಿನ್ನಂತ ದರಿದ್ರ ಶ್ರೀಮಂತರಿಗೆ ಸಲಾ ನಡೆಯುವನಲ್ಲ ಈ ಉಗ್ರ ನರಸಿಂಹ. ಉಗ್ರ ನರಸಿಂಹ ಈ ದೇಶಗತ್ತಿ ಮನೆತನದ ಶ್ರೀಮಂತನಿಗೆ ದರಿದ್ರ ಶ್ರೀಮಂತ ಎಂದು ಪಡೆದ ಬಡ ಭಿಕಾರಿ ನನ್ನ ಮಗನೇ. ನಿನ್ನಂತ ಎಷ್ಟೋ ಸೂರ ಸರದಾರರು ಕೆಟ್ಟು ಊರು ಬಿಟ್ಟು ಒಡಗಿದರೆ ದೇವೇಂದ್ರನ ದೇಸಾಯಿ ಗುಂಡಿನ ಹೊಡೆತಕ್ಕೆ ದೇಸಾಯಿ ನಿನ್ನಂತ ಗೌಡನ ಗುಂಡಿನ ಗರ್ಜನೆಗೆ ಹೆದರಿ ಹಿಂದೆ ಸರಿವನಲ್ಲ ಈ ಉಗ್ರ ನರಸಿಂಹ. ಈ ನನ್ನ ಮಚ್ಚಿನಿಂದ ನಿನ್ನಂತ ವೈರಿಗಳ ಗಂಟಲವನ್ನು ಹರಿದು ರಕ್ತವನ್ನು ಕುಡಿಯಬೇಕೆಂದು ಅಬ್ಬರಿಸಿ ಬಂದ ಜಬ್ಬುಲಿ ಈ ಉಗ್ರ ನರಸಿಂಹ. ಎಂದು ಕೊಬ್ಬೇರಿದ ನಿನ್ನಂತ ಎಷ್ಟೋ ಯಬ್ಬುಲಿಗಳ ಕೊಬ್ಬು ಇಳಿಸಿ ಎದೆ ಸೀಳಿ ರಕ್ತದ ಒಳೆ ಹರಿಸಿದ್ದಾನೆ ಈ ದೇವರ. ಇನ್ನೊಂದು ಸಾರಿ ನಾನೇ ಯಬ್ಬುಲಿ ಎಂದು ಅಬ್ಬರಿಸಿದರೆ ಈ ನನ್ನ ಬಂದೂಕಿನಿಂದ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ 10 ಕಾಗೆಗಳಿಗೆ ಆರ ಹಾಕಬೇಕಾಗುತ್ತದೆ. ದೇವರಿಗೆ ಎಚ್ಚರ ಹೇಳುವ ಹುಚ್ಚು ದೇಸಾಯಿ, ನಿನ್ನ ಬೆದರಿಕೆಗೆ ಹೆದರಿ ಹೋಗುವ ಹುಚ್ಚನಲ್ಲ ನಾನು. ಹಳ್ಳಿಯಲ್ಲಿ ನಿಮ್ಮಂತ ಶ್ರೀಮಂತರು ನಡೆಸುತ್ತಿರುವ ಸರ್ಪಕ್ಕೆ ಸರ್ಪದಂತೆ ಸಿಡಿದೆದ್ದು ಬಂದು ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದಕ್ಕೆ ಕೈಯಲ್ಲಿ ಮಚ್ಚು ಹಿಡಿದು ಈ ರಣರಂಗಕ್ಕೆ ಕಾಲಿಟ್ಟ ರೊಚ್ಚಿಗೆ ನರಸಿಂಹ, ನಾನೇ ರೊಚ್ಚಿಗೆದ್ದ ಹುಲಿ ಎಂದು ಗುಡುಗು ಹೊಡೆಯುತ್ತಿರೋ ಗೋಬೆ. ನಿನ್ನಂತ ಎಷ್ಟೋ ಯಬ್ಬುಲಿಗಳ ಬೇಟೆಯಾಡಿ ಆ ಹುಲಿಗಳ ಚರ್ಮ ಸುಲಿದು ನನ್ನ ಸಿಂಹಾಸನಕ್ಕೆ ಹತ್ತುವ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡಿದ್ದಾನೆ ಈ ಸಾಯಿ ಗೌಡ. ನಮ್ ಗೌಡ್ರಿಗೆ ಎದುರಾಗಿ ನಿಂತವ್ರು ಈ ಊರಾಗ ಯಾರು ಉಳ್ದಲ್ಲೇ ನೀನೇ ಲೆಕ್ಕಲೆ ಮಳ್ಳಕುರಿ ಸಿಂಹದ ಮರಿ. ಈ ನಿನ್ನ ಗೌಡನ ಗುಂಡಿಗೆ ಗಟ್ಟಿದ್ದರೆ ಈ ದಂಡೆಗಲ್ಲನ್ನು ಮುಟ್ಟಿ ನೋಡು, ಒಂದೇ ಹೊಡೆತಕ್ಕೆ ಚಿತ್ರ ವಿಚಿತ್ರ ಆಗುವುದು ನಿನ್ನ ಗೌಡನ ದೇಹ. ಚಿತ್ರ ವಿಚಿತ್ರ ನಿನ್ನನ್ನು ಸುಟ್ಟು ಹಾಕಿ ಬಿಡ್ತೇನೆ.
ಸಾಯಿ, ಗೌಡ ಎಂದು ಗರ್ವದಿಂದ ಹಾರಾಡುವ ನಿನ್ನ ಶ್ರೀಮಂತಿಕೆಗೆ ಸವಾಲು ಹಾಕಿ ನಿನ್ನ ದಪ್ಪವನ್ನು ಧ್ವಂಸ ಮಾಡಿ ನಿನ್ನೆದುರಿಗೆ ಸೆಡ್ಡು ಹೊಡೆದು ನಿಲ್ಲುವ ಗಂಡು ನಾನಾಗಲಿಲ್ಲ. ನನ್ನ ಹೆಸರು ಸಿಂಹದ ಮರಿಹೇ ಅಲ್ಲ. ಯಾಕೆ ಸಾಯಿ, ನಿನ್ನ ಹಣೆ ಬರೆದವನು ಆ ಬ್ರಹ್ಮ, ಅದನ್ನು ಹೊಳಕಿಸಿ ಹಾಕುವನು ಈ ಸಿಂಹ. ದಟ್ ಈಸ್ ನರಲೋಕದ ನರ ವ್ಯಗ್ರಗಳಿಗೆ ನಾಯಕ ಈ ನರಸಿಂಹ. ಮಕ್ಕಳ ಲೇ ಶ್ರೀಮಂತರೇ, ಬಿ ಕೇರ್ಫುಲ್. ಸಿಂಹ ಬೋನಿಂದ ಹೊರಗೆ ಬಂದಾಯ್ತು.